ಅತ್ತ ಮಗಳ ಮದುವೆ ದಿಬ್ಬಣ, ಇತ್ತ ತಂದೆಯ ಮರಣ. ಸಾವಿನ ಸೂತಕದಲ್ಲೇ ನಡೆಯಿತು ಮಗಳ ಮದುವೆ. ಮಗಳ ಮದುವೆ ಅನ್ನೋದು ಪ್ರತಿಯೊಬ್ಬ ತಂದೆಯ ಜೀವಮಾನದ ದೊಡ್ಡ ಕನಸು. ಆ ಕನಸಿಗಾಗಿ ಹಗಲಿರುಳು ಕನಸು ಕಾಣೋನು ಅಪ್ಪ. ಆ ಮಗಳನ್ನ ರಾಜಕುಮಾರಿಯಂತೆ ನೋಡ್ಕೊಂಡ ತಂದೆ ಮಗಳನ್ನ ಜೋಪಾನ ಮಾಡಿಕೊಳ್ಳುವ ಹುಡುಗನನ್ನ ಹುಡುಕಿ ಮದುವೆ ಮಾಡ್ತಾರೆ. ಮಗಳ ಮದುವೆ ಅನ್ನೋ ಖುಷಿಯಲ್ಲಿದ್ದ ಅಪ್ಪ ಮದುವೆಗಾಗಿ ಹಗಲು ರಾತ್ರಿ ಎನ್ನದೆ ಓಡಾಡ್ತಾ ಇದ್ರು. ಆದ್ರೆ ಅದ್ಯಾವ ಕಣ್ಣು ಬಿತ್ತೋ ಏನೋ, ಮಗಳ ಮದುವೆಗೆ ಇನ್ನೇನು ಒಂದೇ ದಿನ ಬಾಕಿ ಅನ್ನುವಾಗ ದುರಂತವು ನಡೆದೋಯ್ತು. ಚಿಕ್ಕಮಗಳೂರಿನ ತರೀಕೆರೆ ಪಟ್ಟಣದ ತರಳಬಾಳು ಮದುವೆ ಮಂಟಪ ಇಂತಹ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಗಿದೆ. ಹೌದು, ಮಗಳ ಮದುವೆಯನ್ನು ಸಂಭ್ರಮದಲ್ಲಿದ್ದ ತಂದೆ ಪೂರ್ವ ತಯಾರಿಗಾಗಿ ಸುತ್ತಾಡುತ್ತಲೇ ಇದ್ರು. ಆದರೆ ಮದುವೆ ಹಿಂದಿನ ದಿನ ಲಗ್ನ ಪತ್ರಿಕೆಯನ್ನ ಕೊಟ್ಟು ವಾಪಸ್ ಬರುವಾಗ ತರೀಕೆರೆ ತಾಲೂಕಿನ ಹುಲಿ ತಿಮ್ಲಾಪುರದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಅಪ್ಪ ಚಂದ್ರಪ್ಪ ಸಾವನ್ನಪ್ಪಿದ್ದಾರೆ. ಆದರೆ ಮದುವೆ ಮಾತ್ರ ನಿಲ್ಬಾರ್ದು ಎಂಬ ಕಾರಣಕ್ಕೆ ಅಪ್ಪನ ಸಾವಿನ ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ. ಆದರೆ ಈ ಸಂತೋಷ ಹೆಚ್ಚು ದಿನ ಉಳಿಲೇ ಇಲ್ಲ. ಮದುವೆ ಮುಹೂರ್ತ ಮುಗಿದು ಹೊರ ಬರ್ತಿದ್ದಂತೆ ಇಡೀ ಮದುವೆ ಮಂಟಪದಲ್ಲಿ ಸೂತಕದ ಛಾಯೆ ಆವರಿಸಿಬಿಟ್ಟಿತು. ಇನ್ನು ತಂದೆ ಚಂದ್ರು ತನ್ನ ಮಗಳ ಮದುವೆಯನ್ನ ಭರ್ಜರಿಯಾಗಿ ಮಾಡಿ ಸಂಬಂಧಿಕರಿಂದ ಶಬಾಷ್ ಅನಿಸಿಕೊಳ್ಳುವ ಆಸೆ ಹೊಂದಿದ್ರು. ಯಾಕಂದ್ರೆ ಅವರ ಮೊದಲ ಮಗಳ ಮದುವೆ ಸಮಯಕ್ಕೆ ಕೋವಿಡ್ ಪಾಸಿಟಿವ್ ಆಗಿದ್ದು ಮಗಳ ಮದುವೆ ನೋಡಲು ಆಗಿರಲಿಲ್ಲ. ಇನ್ನು ಎರಡನೇ ಮಗಳು ಲವ್ ಮ್ಯಾರೇಜ್ ಆಗಿದ್ಲು. ಇದೀಗ ಕೊನೆಯ ಮಗಳ ಮದುವೆಯನ್ನಾದರೂ ನೋಡುವ ಆಸೆ ಇತ್ತು. ಆದರೆ ಆ ವಿಧಿಯ ಆಟಕ್ಕೆ ಮಗಳ ಮದುವೆಯನ್ನ ನೋಡದೆ ತಂದೆ ಚಂದ್ರಪ್ಪ ಸಾವನ್ನಪ್ಪಿದ್ದು ದುರಾದೃಷ್ಟವೇ ಸರಿ. ಮಗಳ ಮದುವೆ ಖುಷಿ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಯಿತು. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.